ನಮ್ಮ ರಾಯಚೂರು ಜಿಲ್ಲೆ ದೇವದುರ್ಗದ ಶಾಸಕಿ ಕರಿಯಮ್ಮ ನಾಯಕರವರ ಮೇಲೆ ಕಾಂಗ್ರೆಸ್ಸಿನ ಕೆಲವು ಪುಡಾರಿಗಳು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕರಿಯಮ್ಮನವರ ಮೇಲೆ ಈ ತರಹದ ಹಲ್ಲೆಗಳು ಬಹಳಷ್ಟು ಆಗಿದ್ದಾರೆ. ಅವರು ಅಕ್ರಮ ಮರಳು ದಂಧೆಯನ್ನ ನಿಲ್ಲಿಸಬೇಕು, ಅವುಗಳನ್ನ ತಡಿಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಮನೆಗೆ ಹೋಗಿ ನೀವು ನಮ್ಮ ಮರಳು ದಂಧೆಗೆ ಯಾಕೆ ಅಡ್ಡ ಬರ್ತೀರಿ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಸುಮಾರು 80ರಿಂದ 100 ಜನ ಪುಡಾರಿಗಳವರ ಮನೆ ಮುಂದೆ ಗಲಾಟೆ ಮಾಡಿದಾಗ ಶಾಸಕರು ಪೊಲೀಸರಿಗೆ ದೂರು ನೀಡಿದ ಮೇಲೆ ಪೊಲೀಸರೇ ಬಂದು ಅವರನ್ನು ಅಲ್ಲಿಂದ ಚದುರಿಸಿದ್ದಾರೆ. ಒಬ್ಬ ಮಹಿಳಾ ಶಾಸಕಿಗೆ ಈ ಸರ್ಕಾರ ಭದ್ರತೆಯನ್ನು ಕೊಡೋದು ಸಾಧ್ಯ ಆಗಿಲ್ಲ ಅಂದರೆ ಅವರ ಮೇಲೆ ಸೋಮೋಟೋ ಕೇಸ್ ಮಾಡಬೇಕಾಗಿತ್ತು. ದೂರು ಕೊಟ್ಟ ಮೇಲೆ FIR ಮಾತ್ರ ಮಾಡಿದ್ದಾರೆ. ಇವತ್ತಿಗೂ ಯಾರನ್ನೂ ಬಂಧಿಸಿಲ್ಲ, ಯಾರನ್ನೂ ಕರೆದುಕೊಂಡು ಹೋಗಿಲ್ಲ. ಇದು ಕೇವಲ ಶಾಸಕರ ಮೇಲೆ ಅಷ್ಟೇ ಅಲ್ಲ, ಮಹಿಳಾ ಅಧಿಕಾರಿಗಳ ಮೇಲೆ ಕೂಡ ದಬ್ಬಾಳಿಕೆಗಳು. ಶಿಡ್ಲಘಟ್ಟದಲ್ಲಿ ನಡೆದಿರುವ ಉದಾಹರಣೆಯನ್ನು ನೀವೇ ತೋರಿಸಿದ್ದೀರಿ. ನಮ್ಮ ಬಳ್ಳಾರಿಯಲ್ಲಿ ಕೂಡ ಆದ ಇನ್ಸಿಡೆಂಟ್, ಮಾಜಿ ಶಾಸಕರು, ಹಾಲಿ ಮಾಜಿ ಮಂತ್ರಿಗಳು ಮತ್ತು ಹಾಲಿ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಗುಂಡು ಹಾರಿಸಿ ಇವತ್ತು ಒಬ್ಬ ಅಮಾಯಕ ಯುವಕನ ಹತ್ಯೆಯಾಗಿದೆ. ಇವತ್ತಿಗೂ ಕೂಡ ಅವರ ಮೇಲೆ ಕಠಿಣವಾದ ಕ್ರಮಗಳು ಆಗ್ತಾ ಇಲ್ಲ. ಶಿಡ್ಲಘಟ್ಟದಲ್ಲಿ ನೀವೇ ಸಿಡಿಯನ್ನು ಬಿಟ್ಟಿದ್ದೀರಿ. ಮಹಿಳಾ ಅಧಿಕಾರಿ ಮೇಲೆ ಅವಾಚ್ಯ ಶಬ್ದಗಳನ್ನು ಮಾಡಿ ಇವತ್ತು ಕೂಡ ಆತನನ್ನು ಬಂಧಿಸೋದಕ್ಕಾಗಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ ಅಧಿಕಾರಿಗಳಿಗೆ? ಯಾರು ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ? ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ನೀವು ಅವ್ರನ್ನೆಲ್ಲೋ ಬಚ್ಚಿಟ್ಟು ನೀವು ಮಾಧ್ಯಮಗಳ ಮೂಲಕ ಕ್ಷಮೆ ಕೇಳೋದು. ಇದಕ್ಕೆ ನಿನ್ನೆ ನ್ಯಾಯಾಲಯದಲ್ಲಿಯೇ ಒಬ್ಬ ಗೌರವಾನ್ವಿತ ನ್ಯಾಯಾಧೀಶರು ಹಿಗ್ಗಾಮುಗ್ಗ ವಕೀಲರಿಗೆ ಜಾಡಿಸಿದ್ದಾರೆ. ಮಹಿಳೆ ಬಗ್ಗೆ ನ್ಯಾಯಾಲಯಗಳು ಏನು ಗೌರವವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಸಾಬೀತಾಗ್ತದೆ. ಆದರೆ ಇವತ್ತು ಗೃಹ ಮಂತ್ರಿಗಳು ಅವ್ರು ಏನು ನೀವು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತಾರೆ. ಅವ್ರಿಗೆ ಏನು ಗೊತ್ತಿದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅತ್ಯಂತ ಹಿರಿಯರು ನಮ್ಮ ಜೊತೆಯಲ್ಲೇ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರೋರು ಯಾಕೆ ಇವತ್ತು ಈ ಮಟ್ಟಕ್ಕೆ ಅವರು ನೈತಿಕವಾಗಿ ಕುಸಿದಿದ್ದಾರೆ ಗೊತ್ತಾಗ್ತಾ ಇಲ್ಲ. ಅವ್ರ ಮೇಲೆ ಕ್ರಮ ಆಗಬೇಕು. ನೀವು ಬೇಲ್ ಕೇಳಿದ್ರು ಕೂಡ ಈಗ ಸರ್ಕಾರ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದೆ. ಇಂಥ ಸಂದರ್ಭದಲ್ಲೂ ಕೂಡ ಅವ್ರನ್ನ ಎಷ್ಟು ದಿನ ಅಂತ ಮುಚ್ಚಿಡ್ತೀರಿ? ಹೀಗಾದರೆ ಇಲಾಖೆ ಅಧಿಕಾರಿಗಳು ಹ್ಯಾಕ್ ಕೆಲಸ ಮಾಡೋದಕ್ಕೆ ಸಾಧ್ಯ? ಇವರಿಗೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅವರು ಡಿಫೀಟೆಡ್ ಕ್ಯಾಂಡಿಡೇಟ್ ಅಲ್ಲಿ ಶಿಡ್ಲಘಟ್ಟ, ಅದಕ್ಕೆ ಅವರನ್ನ ಈಗ ಎಲ್ಲಿದ್ದರೂ ಅರೆಸ್ಟ್ ಆಗಬಾರ್ದು. ಯಾಕಂದ್ರೆ ಅದು ಪ್ರಿಸ್ಟೇಜ್ ಅವರಿಗೆ. ಈ ಸರ್ಕಾರಕ್ಕೆ ಆ ಮಹಿಳೆಗಾದ ಅವಮಾನ ಅರ್ಥ ಆಗ್ತಾ ಇಲ್ಲ. ಅವಾಚ್ಯ ಶಬ್ದಗಳನ್ನ ಬಳಸಿರುವ ಅವನು
ಪ್ರೊಟೆಕ್ಷನ್ಗೆ ಸರ್ಕಾರ ನಿಲ್ತದೆ ಅಂದರೆ ಇದು ನಾಚಿಕೆಗೇಡಿನ ಕೆಲಸ. ಇದನ್ನು ಜನ ನೋಡ್ತಾರೆ. ಇಂಥ ಅನೇಕ ಘಟನೆಗಳು ಮೈಸೂರಿನಲ್ಲಿ ಆಡಳಿತಾಧಿಕಾರಿ ಭವ್ಯ ಅವರು, ಅದನ್ನು ನೀವು ಮಾಧ್ಯಮದಲ್ಲಿ ತೋರಿಸಿದ್ರಿ. ಅವರಿಗೆ ಬೆದರಿಕೆ ಪ್ರಕರಣ ಒಡೆಯಕ್ಕೆ ಹೋದ್ರು. ಅದು ಏನೋ ಒಂದು ಯಾವುದೋ ಲ್ಯಾಂಡ್ ಸರ್ವೆಗೆ ಹೋದಾಗ ಆ ಮಹಿಳೆಯನ್ನ ಏನು ಹೊಡಿತಾನೆ ಅನ್ನೋ ಮಟ್ಟಕ್ಕೆ ಅವರು ಬಳಸಿದ ಭಾಷೆ, ಇವೆಲ್ಲವೂ ಕೂಡ ನೋಡಿದ್ರೆ ಭದ್ರಾವತಿಯಲ್ಲಿ ಶಾಸಕರ ಮಗ, ಸಂಗಮೇಶ್ ಶಾಸಕರ ಮಗ, ಆತ ಬಳಸಿದ ಭಾಷೆ, ಇವರೆಲ್ಲರಿಗೂ ಏನು ಕ್ರಮ ತೆಗೆದುಕೊಳ್ಳಕ್ಕೆ ಆಗಲೇ ಇಲ್ಲ. ಇವರು ಎಂಥ ಅನೇಕ ಘಟನೆಗಳು ನಡೆದರೂ ಕೂಡ ಇವತ್ತಿಗೂ ಎಲ್ಲೂ ಕ್ರಮ ತೆಗೆದುಕೊಂಡಿಲ್ಲ. ಮಹಿಳಾ ಆಯೋಗ ಇದೆ, ಗೌರವಾನ್ವಿತ ಮಹಿಳಾ ಆಯೋಗದ ಇಂಡಿಪೆಂಡೆಂಟ್ ಬಾಡಿ. ಇವತ್ತು ಅವರ ಅಧ್ಯಕ್ಷರಿಗೆ ನಮಗೆ ಗೌರವ ಇದೆ. ಅಲ್ಲಿ ಯಾರು ಅಧ್ಯಕ್ಷರಾಗಿದ್ದಾರೆ ಅವರು ತಮ್ಮ ಕರ್ತವ್ಯದಲ್ಲಿ ಯಾಕೆ ಹಿಂದೆ ಬೀಳ್ತಾ ಇದ್ದಾರೆ? ಯಾವುದೇ ಮಹಿಳೆಗೆ ಏನಾದರೂ ಇಂಥ ನೋವಾದಾಗ ಸ್ಪಂದಿಸಬೇಕಾಗಿರೋದು ಮಹಿಳಾ ಆಯೋಗದ ಕರ್ತವ್ಯ. ಇವತ್ತು ತಮ್ಮ ಕರ್ತವ್ಯದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲೋ ಒಂದು ಕಡೆ ಇವತ್ತು ನೋಡಿ ಇದ್ರ ಬಗ್ಗೆ ಮಾತನಾಡಲಿಲ್ಲ. ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಂಡಾಗ ಮಹಿಳಾ ಆಯೋಗದವರು ಏನೂ ಮಾತಾಡಲಿಲ್ಲ. ಕರಿಯಮ್ಮನವ್ರ ಬಗ್ಗೆ ಆಗಿದೆ ಅಂದರೆ ಮಾತಾಡಂಗಿಲ್ಲ. ಅದು ಇಂಡಿಪೆಂಡೆಂಟ್ ಬಾಡಿ, ಅದೇನು ಕಾಂಗ್ರೆಸ್ಸಿನ ಕೈಗೊಂಬೆ ಅಲ್ಲ. ಇಂಡಿಪೆಂಡೆಂಟ್ ಬಾಡಿಯಾಗಿ ಯಾವುದೇ ಮಹಿಳೆ, ಅದು ಯಾವುದೇ ಪಕ್ಷದವರು ಇರ್ಬೋದು, ಸಾಮಾನ್ಯ ಇರ್ಬೋದು, ಅಧಿಕಾರಿ ಇರ್ಬೋದು, ತೊಂದರೆ ಆದಾಗ ಮಹಿಳಾ ಆಯೋಗ ಮುಂದೆ ಬಂದು ನಿಂತು ಅವರಿಗೆ ನ್ಯಾಯ ಕೊಡಿಸಬೇಕಾಗಿರುವ ಮಹಿಳಾ ಆಯೋಗವು ಕೂಡ ಇವತ್ತು ಸಕ್ರಿಯವಾಗಿ ಉಳಿದಿಲ್ಲ. ಇವೆಲ್ಲವನ್ನ ನೋಡಿದರೆ ನಿನ್ನೆ ನಾಚಿಕೆ ಆಗ್ತದೆ. ನೀವು ಸ್ತ್ರೀ ಶಕ್ತಿ ಗೃಹಲಕ್ಷ್ಮಿ ಯೋಜನೆಗಳನ್ನು ಮಹಿಳೆಯರಿಗಾಗಿ ಕಾಂಗ್ರೆಸ್ನವರು ಮಾಡಿದ್ದಾರೆ. ನಾವು ಹೆಮ್ಮೆ ಪಡ್ತೀವಿ, ಅದಕ್ಕೆ ನಮ್ಮದೇನು ಟೀಕೆ ಇಲ್ಲ. ಆದರೆ ಈ ಗೃಹಶಕ್ತಿ ಗೃಹಲಕ್ಷ್ಮಿಗಳಿಗೆ ಇಂಥ ನೋವುಗಳಾದಾಗ ಸರ್ಕಾರ ಯಾಕೆ ಸುಮ್ಮನೆ ಇರ್ತದೆ? ಮಹಿಳೆಯರಿಗಾಗಿ ನಾವು ಆದ್ಯತೆ ಕೊಡ್ತೀವಿ ಅನ್ನುವ ಕಾಂಗ್ರೆಸ್ ಸರ್ಕಾರ ಯಾಕೆ ಮಹಿಳಾ ಆಯೋಗಗಳು ಏನ್ ಮಾಡ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ, ಎಲ್ಲೂ ಕೂಡ ಕ್ರಮ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ನಿನ್ನೆ ಮಾಧ್ಯಮದಲ್ಲಿ DIG ಅವರು ರಾಮಚಂದ್ರ ಅವರು ಏನಾಯ್ತು, ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಈಸ್ ನಾಟ್ ಎನ್ ಎ ಪನಿಷ್ಮೆಂಟ್. ಅವರಿಗೆ ಕೂಡಲೇ ಎನ್ಕ್ವೈರಿ ಮಾಡಿ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗಿತ್ತು ಸರ್ಕಾರ. ಸಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಿದೆ ಎಲ್ಲರಿಗೂ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಸಸ್ಪೆಂಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗ್ತೈತೆ. ಅವ್ರಿಗೇನು ಇನ್ನೊಂದು 3-4 ತಿಂಗಳು ಉಳಿದಿರ್ಬೇಕು ಅಷ್ಟೇ, ರಿಟೈರ್ಡ್ ಆಗ್ತಾರೆ. ಇವುಗಳನ್ನ ಯಾವ ಇಲಾಖೆ ರಕ್ಷಣೆ ಕೊಡಬೇಕು ಆ ಇಲಾಖೆಯಲ್ಲೇ ರಕ್ಷಣೆ ಇಲ್ಲದಂತ ಸ್ಥಿತಿ ಆದಾಗ ಏನ್ ಮಾಡಬೇಕು? ಆ ಮಹಿಳೆ ಏನೋ ಒಂದು ಸಹಾಯ, ನನಗೆ ನೋವಿದೆ ಯಾವುದೋ ಅಂತಂತ ಹೋದ ಮಹಿಳೆ ಮೇಲೆ ಈ ತರ ಆದ್ರೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಗೃಹ ಸಚಿವರು ಇದನ್ನ ಹೆಂಗ್ ನೋಡಿ ಸುಮ್ಮನೆ ಇರ್ತಾರೆ? ಸಸ್ಪೆಂಡ್ ಮಾಡಿಬಿಟ್ರೆ ಆಯ್ತಾ? ಇದನ್ನೆಲ್ಲ ಕೂಡ ಇವತ್ತು ಈ ಸರ್ಕಾರ ಮಹಿಳೆಯರ ಬಗ್ಗೆ ಇಷ್ಟು ಕೀಳಾಗಿ ನಡೆದುಕೊಳ್ಳೋದು ಸರಿಯಲ್ಲ. ಇದರ ಬಗ್ಗೆ ಎಚ್ಚರ ವಹಿಸಬೇಕು. ಎಷ್ಟು ಜನರ ಮೇಲೆ ಆಗ್ತಾ ಇದೆ? ಅಧಿಕಾರಿಗಳಿಗೆ ಭದ್ರತೆ ಇಲ್ಲ, ಶಾಸಕರಿಗೆ ಭದ್ರತೆ ಇಲ್ಲ ಅಂತಂದ್ರೆ ಇನ್ನು ಯಾರಿಗೆ ಭದ್ರತೆ ಕೊಡ್ತಾರೆ ಇವರು? ಇವತ್ತು ಕೂಡ ಕರಿಯಮ್ಮನವರ ಮೇಲೆ ಆದವ್ರ FIR ಆಗಿದೆ. ಯಾರನ್ನು ಇದುವರೆಗೂ ಬಂಧಿಸಿಲ್ಲ, ಏನು ಮಾಡಿಲ್ಲ. ಹಿಂದೆನೂ ಇಂಥ ಇನ್ಸಿಡೆಂಟ್ಗಳಾಗಿದ್ದಾವೆ. ಅಲ್ಲಿ ಈ ಮರಳು ಮಾಫಿಯಾ ಕೊಲೆ ಇದೆ, ಸಿಕ್ಕಾಪಟ್ಟೆ ಮರಳು ಮಾಫಿಯಾ ನಡೀತದೆ. ಆ ಮರಳು ಮಾಫಿಯಾದವ್ರನ್ನ ತಡಿಬೇಕು ಅಂತ ಹೇಳಿದ್ರೆ ಒಬ್ಬ ಶಾಸಕಿ ಮೇಲೆ ಈ ತರಹದ ಹಲ್ಲೆ ನಡೆದ್ರೆ ಅಲ್ಲಿಯ SP ಅವರು ಯಾಕೆ ಸುಮ್ಮನೆ ಇದ್ದಾರೋ ಏನು, ಅವ್ರಿಗೆ ಯಾರು ಒತ್ತಡ ಇದೆಯೋ ಅರ್ಥ ಆಗ್ತಾ ಇಲ್ಲ. ಈ ತರಹದ ಈ ಸರ್ಕಾರ ಯಾವ ರೀತಿ ಮಹಿಳೆಯರಿಗೆ ಸಂರಕ್ಷಣೆಯನ್ನು ಕೊಡ್ತದೆ ಅನ್ನೋದನ್ನ ಜನ ನೋಡ್ತಾರೆ ಅನ್ನತಕ್ಕಂಥದ್ದನ್ನ ಅತ್ಯಂತ ನೋವಿನಿಂದ ಹೇಳ್ತೇವೆ.